ಹೆಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ತನ್ವೀರ್. ಇವತ್ತು ನ್ಯೂ ಇಯರ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾಯಿದ್ದು. ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಹುಡುಗ ಒಂದು ಫೀಲಿಂಗಲ್ಲಿ ಒಂದು ಸಾಂಗ್ ಕೇಳ್ತಿದ್ದೆ, ಕೇಳಿ. ಇನ್ನು ಇವನು ಬಂದುಬಿಟ್ಟು ಐಫೋನ್ ತೊಗೊಂಡಿದ್ದೀನಿ ಅಂತ ಅದೇ ಖುಷಿಯಿಂದ ಏನೆಲ್ಲ ಡವ್ಗಳು ಬಿಡ್ತಿದ್ದ ಅಂದರೆ, ಈಗ ಆ ಸಾಂಗ್ ಹಾಕ್ತೀನಿ ನೋಡಿ, ಆ ರೇಂಜಿಗೆ ಬಿಡ್ತಿದ್ದ ನೋಡಿ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಅಷ್ಟರಲ್ಲಿ ನಾವು ಬರೋಷ್ಟರಲ್ಲಿ ನಮ್ಮ ಹುಡುಗರು ಬೆಂಕಿ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ರು. ಆಮೇಲೆ ಬಂದು ನೋಡಿದು ಆಲ್ರೆಡಿ ಕೂತ್ಕೊಂಡು ಸಭೆಗಿಳಿದಿದ್ದಾರೆ. ಬೆಂಕಿ ಆರೋಗಿತ್ತಲ್ಲ, ಹೆಂಗೆ ಕಸೋದು ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಕೂತಿದ್ದು. ಆಮೇಲೆ ಇವರಿಬ್ರು ಬಂದಾಗ ಖುಷಿ ಆಯಿತು. ಅದಾದ್ಮೇಲೆ ನೋಡಿ 12 ಗಂಟೆ ಆದ ಮೇಲೆ ನಮ್ಮ ಹುಡುಗರು ಫುಲ್ಲು ಜೋಶಲ್ಲಾಗ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರಿಗೂ ಒಂದು ಕಡೆಯಿಂದ ಫೋನ್ ಮಾಡಿಬಿಟ್ಟು ಫುಲ್ಲು ಡ್ಯಾನ್ಸು ಹೆಂಗೆಲ್ಲ ಆಡ್ತಿದ್ದಾರೆ ನೋಡಿ. ಇಂಥ ಫ್ರೆಂಡ್ಸ್ ಇದ್ದರೆ ನಾವುಗಳು ಅದು ಹೋಗತಿ. ಅವ್ರಿಗಿಂತ ಕಮ್ಮಿ ಇಲ್ಲ ಅಂದ್ಬಿಟ್ಟು ನಮ್ಮ ಶಿವನು ಬಂದುಬಿಟ್ಟು ಅದರಲ್ಲಿ ಏನೆಲ್ಲ ಬಿಲ್ಡಪ್ ಎಲ್ಲ ಕೊಡ್ಕೊಂಡು ಹುಚ್ಚು ಡ್ಯಾನ್ಸ್ ಆಡ್ತಿದ್ದ ಅಂದ್ಕೊಳ್ಳಿ. ಅದೆಲ್ಲ ಮುಗ್ದಾಯಿತು. ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ನಾವು ಮನೆ ಕಡೆ ಹೋಗಿ ಮನೆಗೆ ರೀಚ್ ಆಗಿ ಟೈಮ್ ನೋಡೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಅಷ್ಟರಲ್ಲೇ ಎಲ್ಲರಿಗೂ ಗುಡ್ ನೈಟ್ ಅಂತ ಯಾರಿಗೂ ಹೇಳಿಲ್ಲ, ಯಾಕಂದರೆ ಮಾರ್ನಿಂಗ್ ಆಗಿತ್ತಲ್ಲ. ಅಷ್ಟರಲ್ಲೇ ಮಾರ್ನಿಂಗ್ ಎದ್ದು ನಾನು ಒಂದು ಫೋಸ್ ಕೊಟ್ಟು ಫ್ರೆಶ್ ಅಪ್ ಆಗಿ ಕೀ ಎತ್ಕೊಂಡು ನನ್ನ ರಥ ಕಡೆ ನಾವು ಹೊರಟೆ. ಡ್ಯೂಟಿ ಜಾಯ್ನ್ ಆಗೋಣ ಅಂತ ನಾನು ಈ ಕಡೆ ಬಂದು ನನ್ನ ರಥ ನೋಡಿ, ಇದೇ ನನ್ನ ರಥ. ಅಷ್ಟೆಲ್ಲ ಹೊರಗಡೆ ಬಂದು ನೋಡಿದ್ರೆ ಈ ವೆದರ್ ನೋಡ್ದಂಗೆ ನಂಗೊಂದು ವಿಡಿಯೋ ನೆನಪಾಯ್ತು. ಏನ್ ಮಾಮ್ ಎಲ್ಲಿ ನಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳ್ತಾ ಇದ್ದೀನಿ ಅಂಟಾರ್ಟಿಕಾ ಅಂತ. ಅವ್ರಿಲ್ಲ ಬೆಂಗಳೂರು ಅಂತ ವಾದ ಮಾಡ್ತವ್ರೆ. ಆರೆಂಜ್ ಹೊಡಿತೈತಾ ಚಳಿ ಕುಯ್ತೈತೆ, ಇಲ್ಲಿ ಕುಯ್ತೈತಾ, ಏನ್ ಕುಯ್ತೈತೆ? ತುಟಿ, ಕಾಲು, ಕೈ, ಇಮ್ಡಿ. ಅಲ್ಲಿಂದ ಕುಶಾಲನಗರ ಎಂಟ್ರಿ ಕೊಟ್ಟಂಗೆ ಒಂದು ಕೊಂಬನ್ ಆನೆ ಕಾಣಿಸ್ತು. ಆನೆ ಅಲ್ಲ, ಬಸ್ಸು ನೋಡಿ ಇದೆ. ಅದಾದ ನಂತರ ನಮ್ಮ ಸ್ಟ್ಯಾಂಡ್ ಕಡೆ ಬಂದಾಗ ಇವನು ಬೆಳಗ್ಗೆನೆ ಬಂದು ನಿಂತಿದ್ದಾನೆ. ಅದಾದಮೇಲೆ ಒಬ್ಬರು ಕಸ್ಟಮರ್ ಸಿಕ್ಕಿದ್ರು. ಇವರಂತ ನ್ಯೂ ಇಯರ್ಗೆ ಇವರು ಫುಲ್ ಮಸ್ತಾಗಿದ್ರು. ಅದಾದಮೇಲೆ ಅವ್ರನ್ನ ಬಿಟ್ಟು ರಿಟರ್ನ್ ಆದೆ. ರಿಟರ್ನ್ ನೋಡಿದು ಮತ್ತೆ ಕುಶಾಲನಗರ ಕಡೆ ಹೋಗೋಣ ಅಂತ ಹೋಗ್ತಾ ಇದೆ. ಅಷ್ಟರಲ್ಲೇ ಇನ್ನೂ ಒಂದು ಕಾಲ್ ಬಂತು. ಅದು ಬೇರೆ ಯಾರಲ್ಲ, ಈ ನನ್ನ ಮಿತ್ರ ದ್ರೋಹಿಗಳು. ಹಲೋ, ಜ್ಯೂಸ್ ಪಿಲಾದೋ ಮೊಸಂಬಿ ಕಾ ಟೀ ಕುಡಿಸ್ತೀನಿ ಬಾ ಅಂದ್ಬಿಟ್ಟು ಕರೆದುಬಿಟ್ಟು ಈ ನನ್ನ ಮಕ್ಕಳು ಇಬ್ಬಿಬ್ಬರೇ ಮಾತಾಡ್ಕೊಂಡು ₹1 ದುಡ್ಡಿಲ್ಲ ಅಂತ ಹೇಳ್ತಾನೆ. ಇವನು ಬೇರೆ ಐಫೋನ್ ಬೇರೆ ತೊಗೊಂಡಿರೋನು. ಅದ್ರಲ್ಲಿ ಬೇರೆ ಐಫೋನ್ ತೆಗೆದು